ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ನಮಸ್ಯೆ ಗುರೂನ್ಮಮ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿಪ್ರದತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾರಾಮಾವತಾರೋ ಹರಿರೀಶಚಂದ್ರಮಾಃ. ಶ್ರೀರಾಮಚಂದ್ರನ ವಿಯೋಗದ ದುಃಖದಿಂದ ಬಳಲ್ತಾ ಇರುವಂತಹ ದಶರಥ ಮಹಾರಾಜ ತನ್ನ ಸ್ಥಿತಿಯನ್ನು ಕುರಿತು ತಾನೇ ಮರುಕಪಡ್ತಾ ತನ್ನ ಪ್ರಾಣೋತ್ಕ್ರಮಣ ಕಾಲ ಸನ್ನಿಹಿತವಾಗಿದೆ ಅನ್ನೋದನ್ನು ಅರಿತುಕೊಳ್ತಾ ಇದ್ದಾನೆ. ಆ ಹೊತ್ತಿಗೆ ತಾನು ತನ್ನ ಬದುಕಿನಲ್ಲಿ ಅನುಭವಿಸಿದ ಒಂದು ಘಟನೆಯನ್ನು, ತನ್ನಿಂದ ಅಚಾತುರ್ಯದಿಂದ ನಡೆದು ಹೋದ ಒಂದು ಘಟನೆಯನ್ನು ಕೌಸಲ್ಯಾದೇವಿಯ ಮುಂದೆ ತಿಳಿಸ್ತಾ ಇದ್ದಾನೆ. ನನ್ನ ಎಳವೆಯಲ್ಲಿ ಶಬ್ದವೇದಿ ವಿದ್ಯೆ ತಿಳಿದಿತ್ತು. ಮೃಗಬೇಟೆಗೆ ಅಂತ ಹೇಳಿ ತೆರಳಿದ್ದೆ. ಮುಸ್ಸಂಜೆಯ ಹೊತ್ತು ಸರಯೂ ನದಿಯ ತೀರದಲ್ಲಿ ಒಬ್ಬ ಗಡಿಗೆಯಲ್ಲಿ ನೀರು ತುಂಬಿಸ್ಕೊಳ್ತಾ ಇದ್ದ. ಆನೆ ನೀರು ಕುಡಿಯುವಂತಹ ಸದ್ದಿನಂತೆ ನನಗದು ಕೇಳಿಸಿತು. ಆನೆಯೋ ಇನ್ನೊಂದೊಬ್ಬ ಪ್ರಾಣಿಯೋ ಇದ್ದಿರಬೇಕು ಅಂತ ಭಾವಿಸಿ ಶಬ್ದವೇದಿ ವಿದ್ಯೆಯಿಂದ ಬಾಣವನ್ನು ಹೊಡೆದೆ. ಆ ಕಡೆಯಿಂದ ಹಾ ಹತೋಸ್ಮಿ ಅಂತ ಹೇಳಿಕೊಂಡು ಮಾನವ ಧ್ವನಿ ಕೇಳಿಸಿತು. ಓಡಿ ಹೋದೆ. ಅಲ್ಲೊಬ್ಬ ಋಷಿಕುಮಾರ ದುಃಖದ ಮಾತುಗಳನ್ನು ಆಡ್ತಾ ಇದ್ದ. ಏನಂತ ಇದ್ದಾನೆ? ಕೋವಧೇ ನಮಮಾರ್ಥಿ ಸ್ಯಾದ್ ಕಿಂವಾ ಸ್ಯಾಪಕೃತಂ ಮಯ. ನನ್ನನ್ನು ಕೊಂದು ಒಬ್ಬ ತಾಪಸಿ ಆಗಿದ್ದೇನೆ ನಾನು. ಯಾರಿಗೂ ಯಾವ ಕೆಡುಕನ್ನೂ ಬಗೆದವನಲ್ಲ, ಯಾರಿಗೂ ಯಾವ ಅನ್ಯಾಯವನ್ನೂ ಮಾಡಿದವನಲ್ಲ. ಅಂತಹ ನನ್ನನ್ನು ಕೊಲ್ಲಬೇಕು ಅಂತ ಅನಿಸಿದ್ದಾದರೂ ಯಾರಿಗೆ? ಯಾಕೋಸ್ಕರ ಹಾಗನಿಸಿತು? ಕೋವಧೇ ನಮಮಾರ್ಥಿ ಸ್ಯಾತ್. ನನ್ನನ್ನು ಕೊಂದು ಅವನಿಗೆ ಏನು ಪ್ರಯೋಜನ ಆಗಬೇಕಾಗಿದೆ? ಯಾರು ಕೊಂದವರದು? ಏನು ಅಪಕಾರವನ್ನು ಮಾಡಿದ್ದೇನೆ? ನೇಮಂ ತಥಾನು ಶೋಚಾಮಿ ಜೀವಿತ ಕ್ಷಯಮಾತ್ಮನಃ. ಪ್ರಾಣಾಂತಿಕವಾಗಿರತಕ್ಕಂತಹ ವೇದನೆಯನ್ನು ಅನುಭವಿಸ್ತಾ ಇದ್ದಾನವನು. ಅವನ ಬಾಯಿಂದ ಮಾತು ಹೊರಡ್ತಾ ಇದೆ, ನೇಮಂ ತಥಾನು ಶೋಚಾಮಿ ಜೀವಿತ ಕ್ಷಯಮಾತ್ಮನಃ. ನನ್ನ ಪ್ರಾಣ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ನಾನು ದುಃಖಿಸ್ತಾ ಇಲ್ಲ. ಮತ್ತು ಮಾತರಂ ಪಿತರಂಚೋಭವು ಅನುಶೋಚಾಮಿ ಮದ್ವಧೆ ತದೇತನ್ಮಿಥುನಂ ವೃದ್ಧಂ ಚಿರಕಾಲ ಭೃತಮ್ಮಯ. ನಾನು ಸತ್ತೆ ಅಂತಂದರೆ ನನ್ನ ತಂದೆ ತಾಯಂದಿರು ಅವರನ್ನು ಕೇಳುವವರಿಲ್ಲ, ಅವರನ್ನು ಉಪಚರಿಸುವವರಿಲ್ಲ. ಹಾಗಾಗಿ ವೃದ್ಧರಾಗಿರತಕ್ಕಂತಹ ಬಹುಕಾಲ ಅವರ ಪೋಷಣೆಯನ್ನು ನಾನು ಮಾಡಿದೆ. ಅವರನ್ನು ಪೋಷಿಸುವರ ಮುಂದೆ ಇಲ್ಲ ಎಂಬ ಕಾರಣಕ್ಕೋಸ್ಕರ ನಾನಿವತ್ತು ದುಃಖಿಸ್ತಾ ಇದ್ದೇನೆ. ಮಯಿ ಪಂಚತ್ವಮಾಪನ್ನೇ ಕಾಮವೃತ್ತಿಂ ವರ್ತಯಿಷ್ಯತಿ. ನಾನು ಮೃತನಾದೆ ಅಂತಂದರೆ ಅವರ ಬದುಕಿನ ದಾರಿ ಏನು ಮುಂದೆ? ಯಾಕೆ? ವೃದ್ಧೌ ಚ ಮಾತಾ ಪಿತರೌ ಅಹಂ ಚೈಕೇಶುಣಾಹತಃ. ಇವತ್ತು ಯಾರು ನನ್ನ ಮೇಲೆ ಈ ಬಾಣವನ್ನು ಹೊಡೆದಿದ್ದಾನೋ ಗೊತ್ತಿಲ್ಲ. ಆದರೆ ನನ್ನ ಮೇಲೆ ಬಾಣವನ್ನು ಹೊಡೆಯುವ ಮೂಲಕ ಬರೀದೇ ನನ್ನೊಬ್ಬನನ್ನು ಕೊಂದದ್ದಲ್ಲ, ಒಂದೇ ಬಾಣದಿಂದ ನಮ್ಮನ್ನು ಮೂವರನ್ನೂ ಕೊಂದು ಹಾಕಿಬಿಟ್ಟ. ವೃದ್ಧೌ ಚ ಮಾತಾಪಿತರು, ವೃದ್ಧರಾಗಿರತಕ್ಕಂಥ ನನ್ನ ತಂದೆ ತಾಯಿಯಂದಿರು, ನಾನು ಮೂವರನ್ನು ಕೂಡ ಒಂದೇ ಬಾಣದಿಂದ ಅವನು ಹೊಡೆದು ಹಾಕಿದ್ದಾನೆ. ಕೇನಸ್ಮ ನಿಹತಾ ಸರ್ವೇ ಸಬಾಲೇನ ಅಕೃತಾತ್ಮನ. ಯಾರಿವ? ಬಾಲಿಶನಾಗಿರತಕ್ಕಂತಹ ವ್ಯಕ್ತಿ, ಕಿಂಚಿತ್ತು ಪರಿಜ್ಞಾನ ಇಲ್ಲದಿರತಕ್ಕಂತಹ ವ್ಯಕ್ತಿ ಯಾಕಿಂತಹ ಕಾರ್ಯವನ್ನು ಮಾಡಿದ? ಇಂಥ ಮಾತುಗಳನ್ನು ದಶರಥ ಮಹಾರಾಜ ಕೇಳ್ತಾ ಇದ್ದಾನೆ. ಹತ್ತಿರ ಹೋಗ್ತಾ ಇದ್ದಂತೆ ದಶರಥ ಮಹಾರಾಜ ಅಂದ,
ಇಂತಹ ಮಾತುಗಳನ್ನು ಕೇಳಿಕೊಂಡು ನಾನು ಆ ವ್ಯಕ್ತಿಯ ಬಳಿಗೆ ಸಾಗಿದೆ. ಕರಾಭ್ಯಾಂ ಸಶರಂ ಚಾಪಂ ವ್ಯಥಿತಸ್ಯಾಪತದ್ಭುವಿ ತಸ್ಯಾಹಂ ಕರುಣಂ ಶ್ರುತ್ವಾ ರಶೇರ ವಿಲಪತೋ ನಿಶಿ. ಆ ವ್ಯಕ್ತಿಯನ್ನು ನೋಡ್ತಾ ಇದ್ದಂತೆ ದಶರಥ ಮಹಾರಾಜ ಅಂತ ಇದ್ದಾನೆ, ನನ್ನ ಕೈಯಲ್ಲಿದ್ದಂತಹ ಬಿಲ್ಲು ಬಾಣಗಳು ಎರಡೂ ಕೂಡ ಪಟಕ್ಕನೆ ಕೆಳಗೆ ಬಿದ್ದುಬಿಟ್ವು. ಯಾಕೆ? ನಾನು ಕಾಣ್ತಾ ಇರುವಂತಹದ್ದು ಯಾರೋ ಒಬ್ಬ ವ್ಯಕ್ತಿಯನ್ನಲ್ಲ, ಒಬ್ಬ ಋಷಿಕುಮಾರನನ್ನು. ಸಂಭ್ರಾಂತಃ ಶೋಕವೇಗೇನ ಭೃಶಮಾಸಂ ವಿಚೇತನಃ. ಒಂದೆಡೆ ದುಃಖ, ಒಂದೆಡೆ ಆ ಸಂಭ್ರಾಂತಿ, ಇವೆಲ್ಲ ಒಟ್ಟಾಗಿ ಒಂದೆಡೆ ನನಗೆ ಬಹಳವಾದಂತಹ ಆಯಾಸ ಆಗಲಿಕ್ಕೆ ಪ್ರಾರಂಭ ಆಯಿತು, ಬುದ್ಧಿ ಮಂಕಾಗ್ಲಿಕ್ಕೆ ಪ್ರಾರಂಭ ಆಯಿತು. ಆ ವ್ಯಕ್ತಿ ಬಿದ್ದೆಡೆಗೆ ತಂ ದೇಶಂ ಅಹಂ ಆಗಮ್ಯ ದೀನಸತ್ವ ಸುದುರ್ಮನಾಹ ಅಪಶ್ಯ ಮಿಷುಣಾತೀರೇ ಸರ್ವಾ ತಾಪಸಂಹತಂ. ಅಲ್ಲಿ ಹೋದೆ, ಆ ಬಾಣದಿಂದ ಹೊಡೆದ ತಿಂದು ನೆಲಕ್ಕೆ ಒರಗಿ ವಿಲಪಿಸ್ತಾ ಇರತಕ್ಕಂತಹ ಒಬ್ಬ ತಾಪಸಿಯನ್ನು ಕಂಡೆ. ಅವಕೀರ್ಣ ಜಟಾಭಾರಂ ಪ್ರವಿದ್ಧ ಕಲಶೋದಕಂ. ತಲೆಯಲ್ಲಿರತಕ್ಕಂತಹ ಜಟೆ ಎಲ್ಲ ಕೆದರಿಬಿಟ್ಟಿದೆ. ಕೈಯಲ್ಲಿದ್ದಂತಹ ಕೊಡ ನೆಲಕ್ಕೆ ಬಿದ್ದು ಅದು ಒಡೆದು ಹೋಗಿದೆ. ಪಾಂಸು ಶೋಣಿತ ದಿಗ್ಧಾಂಗಂ ಶಯಾನಂ ಶಲ್ಯವೇದಿತಂ. ಬಾಣದೇಟಿಗೆ ನೆಲಕ್ಕೆ ಬಿದ್ದು ಹೊರಳಾಡ್ತಾ ಇದ್ದಾನೆ, ನೋವನ್ನು ಸಹಿಸಲಾಗದೆ. ಆ ನೆಲದ ಮೇಲೆ ಇರತಕ್ಕಂತಹ ಧೂಳು ಮರಳು ಎಲ್ಲ ಆ ರಕ್ತದಿಂದ ಒದ್ದೆಯಾಗಿರತಕ್ಕಂತಹ ಅವನ ಮೈಗೆ ಅಂಟಿಕೊಂಡ್ಬಿಟ್ಟಿದೆ. ಸಮಾಂ ಉದ್ವೀಕ್ಷ್ಯ ನೇತ್ರಾಭ್ಯಾಂ ತ್ರಸ್ತಂ ಅಸ್ವಸ್ಥಚೇತನಂ ಇತ್ಯುವಾಚ ವಚಃಕ್ರೂರಂ ದಿಧಕ್ಷನ್ನಿವ ತೇಜಸ. ನಾನು ಆ ಕಡೆ ಹೋದ ಕ್ಷಣ ನನ್ನನ್ನು ಅವನು ಕಂಡ. ನಾನು ಭೀತನಾಗಿದ್ದೇನೆ, ಮನಸ್ಸೆಲ್ಲ ಕದಡಿ ಹೋಗಿದೆ. ಅಂತಹ ನನ್ನನ್ನು ಕಂಡಿರತಕ್ಕಂತಹ ಆ ವ್ಯಕ್ತಿ ಕಠೋರವಾಗಿರತಕ್ಕಂತಹ ಮಾತನಂತಾ ಇದ್ದಾನೆ, ನನ್ನನ್ನು ಸುಡುವಂತೆ ನೋಡ್ತಾ ಇದ್ದಾನೆ. ಅವನಂದ, ಕಿಂ ತವಾಪಕೃತಂ ರಾಜನ್ ವನೇ ನಿವಸತಾಮಯ. ನನ್ನ ವೇಷಭೂಷಣಗಳನ್ನು ಕಂಡಿರತಕ್ಕಂತಹ ವ್ಯಕ್ತಿ ತಾಪಸಿ ನನ್ನನ್ನೊಬ್ಬ ರಾಜ ಅಂತ ಹೇಳಿಕೊಂಡು ತಿಳ್ಕೊಂಡ. ಅವನಂತ ಇದ್ದಾನೆ, ಕಿಂ ತವಾಪಕೃತಂ ರಾಜನ್ ವನೇ ನಿವಸತಾಮಯ. ಕಾಡಿನಲ್ಲಿ ಈ ವನದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ನಾನು ನಿನಗೇನು ಅನ್ಯಾಯವನ್ನು ಮಾಡಿದೆ, ಏನು ಅಪಕಾರವನ್ನು ಮಾಡಿದೆ? ಬರಿದೆ ಜಿಹೀರ್ಷುರಂಭವೋ ಗುರುವರ್ಥಂ ಯದಹಂ ತಾಡಿತಸ್ತ್ವಯ. ವೃದ್ಧರಾಗಿರತಕ್ಕಂಥ ನನ್ನ ತಂದೆ ತಾಯಿಯಂದರಿಗೆ ಬಾಯಾರಿರತಕ್ಕಂತಹ ಹೊತ್ತಿಗೆ ನೀರನ್ನು ಉಣಿಸಬೇಕು ಅಂತ ಹೇಳಿಕೊಂಡು ನೀರನ್ನು ಹಿಡಿದುಕೊಂಡು ಹೊರಡ್ತಾ ಇದ್ದಾನೆ ಈ ನದಿಯಿಂದ. ಅಂಥ ಹೊತ್ತಿಗೆ ನನ್ನನ್ನು ಬಾಣದಿಂದ ಹೊಡೆದು, ಯಾಕೋಸ್ಕರ ಹೀಗೆ ಹೊಡೆದು? ಏಕೇನ ಖಲು ಬಾಣೇನ ಮರ್ಮಣ್ಯಭಿಹತೆ ಮಯಿ ದ್ವಾವಂಧವು ನಿಹತವು ವೃದ್ಧವು ಮಾತಾ ಜನಯಿತಾ ಚಮೆ. ಒಂದು ಬಾಣದಿಂದ ನನ್ನ ಮರ್ಮ ಪ್ರದೇಶಕ್ಕೆ ಹೊಡೆದಿದ್ದಿ, ಕ್ಷಣ ಮಾತ್ರದಲ್ಲಿ ನನ್ನ ಪ್ರಾಣ ಹೊರಟು ಹೋಗ್ತಾ ಇದೆ. ಈ ಒಂದು ಬಾಣದಿಂದ ನನ್ನನ್ನು ಹೊಡೆಯುವ ಮೂಲಕ ಬರೆದೆ ನನ್ನನ್ನು ಮಾತ್ರ ಅಲ್ಲ, ಅಂಧರಾಗಿರತಕ್ಕಂತಹ ವೃದ್ಧರಾಗಿರತಕ್ಕಂತಹ ನನ್ನ ತಂದೆ ತಾಯಿಂದರನ್ನೂ ಕೊಂದು ಹಾಕಿದೆ. ತೌ ನೂನಂ ದುರ್ಬಲವು ಅಂಧವು ಮತ್ಪ್ರತೀಕ್ಷವು ಪಿಪಾಸಿತವು. ವೃದ್ಧರಾಗಿದ್ದಾರೆ, ದೇಹಾಲಸ್ಯದಿಂದಾಗಿ ನಡೆಯುವ ಸಾಮರ್ಥ್ಯ ಇಲ್ಲ. ನಡೆಯುವ ಸಾಮರ್ಥ್ಯ ಇದ್ದರೂ ಕೂಡ ಕುರುಡರಾಗಿರತಕ್ಕಂಥವರಿಬ್ಬರೂ ಕೂಡ ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಹೋಗೋದು ಸಾಧ್ಯ ಇಲ್ಲ. ಈ ಅರಣ್ಯದಲ್ಲಿ ಬಾಯಾರಿದ್ದಾರೆ, ನನ್ನನ್ನು ಎದುರು ನೋಡ್ತಾ ಇದ್ದಾರೆ. ಚಿರಮಾಷಾಂ ಕೃತಾಂ ಕಷ್ಟಾಂ ತೃಷ್ಣಾಂ ಸಂಧಾರಯಿಷ್ಯತ. ಬಹು ಹೊತ್ತಿನ ತನಕ ಅವರು ಹೇಗೆ ತಾನೇ ಆ ನೀರಡಿಕೆಯನ್ನು ಸಹಿಸಿಕೊಂಡಿದ್ದಾರು. ನೂನಂ ತಪಸೋ ವಾಸ್ತಿ ಫಲಯೋಗ ಶ್ರುತಸ್ಯವ ಪಿತಾಯನ್ಮಾಂ ನ ಜಾನೀತೆ ಶಯಾನಂ ಪತಿತಂ ಭುವಿ. ಅವನು ಅಂದ್ಕೋತಾ ಇದ್ದಾನೆ, ತಪಸ್ಸನ್ನು ಮಾಡಿದೆ, ಸಚ್ಛಾಸ್ತ್ರ ಶ್ರವಣವನ್ನು ಮಾಡಿದೆ, ಆದರೆ ಇವತ್ತು ನನಗಿಂತಹ ದುರ್ಗತಿ ಒದಗಿ ಬಂದಿದೆ ಅಂತ ಅಂದದಾದರೆ ಹಾಗಾದರೆ ಈ ತಪಸ್ಸಿಗೆ, ಈ ಸಚ್ಛಾಸ್ತ್ರ ಶ್ರವಣಕ್ಕೆ ಯಾವ ಫಲವೂ ಇಲ್ಲ ಅಂತದು ಶ್ರುತವಾಯಿತು, ನಿಶ್ಚಯವಾಯಿತು. ನನಗೆ ಒದಗಿರುವ ಈ ದುಸ್ಥಿತಿ ನನ್ನ ಆ ತಂದೆ ತಾಯಿಂದರಿಗೆ ಅದು ತಿಳಿದೂ ಇಲ್ಲ. ನಾನು ಹೀಗೆ ಇಲ್ಲಿ ಅನಾಥನಂತೆ ಭೂಮಿ ಮೇಲೆ ಬಿದ್ದಿದ್ದೇನೆ, ಹೇಳುವ ಸಾಮರ್ಥ್ಯವೂ ಇಲ್ಲ. ಜಾನನ್ನಪಿ ಚ ಕಿಂ ಕುರ್ಯಾತ್ ಅಶಕ್ತಶ್ಚ ಪರಿಕ್ರಮಃ. ಇಲ್ಲ,
ನನ್ನ ತಂದೆ ತಾಯಂದಿರಿಗೆ ನನ್ನ ಈ ದುರವಸ್ಥೆ ತಿಳಿಯಿತು ಅಂದಾದರೂ ಅವರಿಂದ ಏನು ಮಾಡಲಿಕ್ಕೆ ಸಾಧ್ಯ? ಯಾಕೆ? ಅಪರಿಕ್ರಮ, ಒಂದು ಹೆಜ್ಜೆಯನ್ನು ಮುಂದಿಡೋದು ಆತನಿಂದ ಸಾಧ್ಯ ಆಗ್ತಾ ಇಲ್ಲ. ಅಸಮರ್ಥನಿದ್ದಾನೆ. ಭಿದ್ಯಮಾನಂ ಇವಾಶಕ್ತಃ ತ್ರಾತುಮನ್ಯೋ ನಗೋನಗಂ. ಕಾಡಿನಲ್ಲಿ ಒಂದು ಮರವನ್ನು ಯಾರೋ ಬಂದರೂ ಕಡಿತಾ ಇದ್ದಾರೆ. ಪಕ್ಕದಲ್ಲಿ ಇರತಕ್ಕಂಥ ಇನ್ನೊಂದು ಮರ ಆ ಮರಕ್ಕೊದಗಿರುವಂತಹ ದುಸ್ಥಿತಿಯನ್ನು ಪ್ರತ್ಯಕ್ಷ ಕಾಣ್ತಾ ಇದೆ. ಹಾಗೆ ಅಂತ ಹೇಳಿಕೊಂಡು ಅದನ್ನು ತಡೆಯುವ ಸಾಮರ್ಥ್ಯ ಆ ವೃಕ್ಷಕ್ಕಿದೆ ಏನು? ಬರಿದೆ ಆ ವೃಕ್ಷಕ್ಕೊದಗುವಂತಹ ದುಸ್ಥಿತಿಗೆ ತಾನು ಸಾಕ್ಷಿಯಾಗಿ ನಿಲ್ಲಬಹುದೇ ಹೊರತು ಅದನ್ನು ತಡೆಯುವ ಸಾಮರ್ಥ್ಯ ಹಾಗೆ ಇಲ್ವೋ ಅದರಂತೆ ನನ್ನ ಈ ದುಸ್ಥಿತಿ ನನ್ನ ತಂದೆಗೆ ತಿಳಿದರೂ ಕೂಡ ಅದನ್ನು ನಿವಾರಣೆ ಮಾಡುವ ಸಾಮರ್ಥ್ಯ ಆತನಲ್ಲಿಲ್ಲ. ಪಿತುಸ್ತ್ವಮೇವ ಮೇ ಗತ್ವ ಶೀಘ್ರ ಮಾಚಕ್ಷ್ವ ರಾಘವ. ಬಂದಿರತಕ್ಕಂತಹವನು ರಘುಕುಲದ ರಾಜ ಅನ್ನೋದು ತಿಳಿತವನಿಗೆ. ಅವನ ನಂದ ರಾಘವ ರಘುಕುಲದಲ್ಲಿ ಉತ್ಪನ್ನನಾಗಿರತಕ್ಕಂತಹ ಓ ರಾಜನೇ, ನೀನೇ ನನಗೊದಗಿದಂತಹ ಈ ದುಸ್ಥಿತಿಯನ್ನು ಆ ತಂದೆ ತಾಯಂದಿರ ಬಳಿಗೆ ಹೋಗಿ ಅವರಿಗೆ ತಿಳಿಸು. ಈ ನನ್ನ ದುಸ್ಥಿತಿ ಅವರಿಗೆ ತಿಳಿದಾದರೂ ಇರಲಿ. ನತ್ವಾಂ ಅನುದಹೇತ್ ಕ್ರುದ್ಧ ವನಮಗ್ನಿರ್ವೈಥಿತಃ. ಅದಲ್ಲ ಅಂತ ಆದುದಾದರೆ ನನ್ನ ಆ ವೃದ್ಧರಾಗಿರತಕ್ಕಂಥ ತಂದೆ ತಾಯಂದಿರ ಬರಿದೆ ಕೋಪದಿಂದ ನೀನು ಸುಟ್ಟು ಬೂದಿ ಆಗ್ತಿ. ಇಯಮೇಕಪದಿ ರಾಜನ್ ಯತೋ ಮೇ ಪಿತುರಾಶ್ರಮ. ಇಲ್ಲಿಂದ ಹೆಚ್ಚು ದೂರ ಇಲ್ಲ, 10 ಹೆಜ್ಜೆಯ ದೂರ ಅಷ್ಟೇ ನನ್ನ ತಂದೆಯ ಆಶ್ರಮ ಇದೆ. ಹಾಗಾಗಿ ಅಲ್ಲಿ ಹೋಗು, ಅವನನ್ನು ತಿಳಿಸು. ತಂ ಪ್ರಸಾದಯ ಗತ್ವಾ ತ್ವಂ ನತ್ವಾ ಸಂಕುಪಿತಶ್ಚಪೇತ್. ಅಲ್ಲಿಗೆ ಹೋಗಿ ಅದನ್ನು ಸಮಾಧಾನಪಡಿಸು. ಕುಪಿತನಾದುದಾದರೆ ನಿನ್ನ ಸುಟ್ಟೇ ಬಿಟ್ಟಾನು, ಶಪಿಸಿ ಬಿಟ್ಟಾನು. ವಿಶಲ್ಯಂ ಕುರು ಮಾಂ ರಾಜನ್ ಮರ್ಮಮೇ ನಿಶಿತಶ್ಚರಃ. ಜೊತೆಗೆ ಇದೋ ಏನು ನೀನು ಬಾಣವನ್ನು ಹೊಡೆದಿದ್ದೀಯೋ ಆ ಬಾಣ ನನ್ನನ್ನು ಮರ್ಮ ಪ್ರದೇಶದಲ್ಲಿ ಬಹುವಾಗಿ ಪೀಡಿಸ್ತಾ ಇದೆ. ಹಾಗಾಗಿ ಆ ಬಾಣವನ್ನೊಮ್ಮೆ ಅಲ್ಲಿಂದ ಕಿತ್ತು ತೆಗೆ. ಋಣದ್ಧಿ ಮೃದು ಸೋತ್ಸೇಧಂ ತೀರಂ ಅಂಬುರಯೋ ಯಥ. ವೇಗವಾಗಿ ಹರಿತಾ ಇರತಕ್ಕಂತಹ ನೀರು ದಡದಲ್ಲಿರತಕ್ಕಂತಹ ಮರಗಳನ್ನು ಕೆಳಗೆ ಬೀಳಿಸುವಂತೆ, ದಡವನ್ನೆಲ್ಲ ಕೊಚ್ಚಿ ಹಾಕುವಂತೆ ಈ ಬಾಣ ನನ್ನನ್ನು ಪೀಡಿಸ್ತಾ ಇದೆ. ಆ ಬಾಣವನ್ನು ಒಮ್ಮೆ ಕಿತ್ತು ತೆಗೆ. ಸಶಲ್ಯ ಕ್ಲಿಶ್ಯತೆ ಪ್ರಾಣೈ ವಿಶಲ್ಯೋ ವಿನಶಿಷ್ಯತಿ ಇದು ಮಾಂ ಅವಶ್ಯಚಿಂತ ತಸ್ಯ ಶಲ್ಯಾಪಕರ್ಷಣೆ. ಅವನೇನು ಅಂದ, ಬಾಣವನ್ನು ಕಿತ್ತು ತೆಗೆ. ಆದರೆ ಆ ವಿಚಾರದಲ್ಲಿ ನಾನು ಬಹಳ ಚಿಂತಾಕ್ರಾಂತನಾದೆ. ಯಾಕೆ? ಬಾಣ ಅವನಲ್ಲಿ ಹೃದಯದಲ್ಲಿ ಹಾಗೆ ನೆಟ್ಟೇ ಇದ್ದುದಾದರೆ ಬಹುವಾಗಿ ನೋವನ್ನು ಉಣ್ತಾನೆ. ಅಲ್ಲಿಂದ ಕಿತ್ತೆ ಅಂತಂದರೆ ಕ್ಷಣ ಮಾತ್ರದೇ ಪ್ರಾಣ ಹೊರಟು ಹೋಗುತ್ತೆ. ಈ ರೀತಿಯಾಗಿ ಚಿಂತಾಕ್ರಾಂತನಾಗಿ ನಾನು ಕುಳಿತಿದ್ದಾಗ ದುಃಖಿತಸ್ಯ ಚ ದೀನಸ್ಯ ಮಮ ಶೋಕಾತುರಸ್ಯ ಚ ಲಕ್ಷಯಾಮಾಸ ಸರ್ಷಿ ಚಿಂತಾಂ ಮುನಿಸುತಸ್ತದಾ. ಆ ಋಷಿಕುಮಾರ ನನ್ನ ಈ ಚಿಂತೆಯನ್ನು ಅವನು ಗಮನಿಸಿದ. ದೀನನಾಗಿದ್ದೆ, ದುಃಖಿತನಾಗಿದ್ದೆ, ನನ್ನ ಈ ಚಿಂತನೆಯನ್ನು ಅವನು ಗಮನಿಸಿದ. ತಾಮ್ಯಮಾನಂ ಸಮಾಂ ಕೃಚ್ಛ್ರಾತ್ ವಾಚ ಪರಮಾರ್ಥವಿತ್. ಆ ರೀತಿ ಕ್ಲೇಶಕ್ಕೊಳಗಾಗಿರತಕ್ಕಂತಹ ನನ್ನ ಸ್ಥಿತಿಯನ್ನು ಗಮನಿಸಿ ನನ್ನ ಮುಂದೆ 4 ಮಾತುಗಳನ್ನು ಹೇಳ್ತಾ ಇದ್ದಾನೆ. ಸೀದಮಾನೋ ವಿವೃತ್ತಾಂಗೋ ಅಚೇಷ್ಟಮಾನೋ ಗತಕ್ಷಯಂ ಸಂಸ್ತಭ್ಯ ಶೋಕಂ ಧೈರ್ಯೇಣ ಸ್ಥಿರಚಿತ್ತೋ ಭವಾಮ್ಯಹಂ ಬ್ರಹ್ಮಹತ್ಯಾಕೃತಂ ತಾಪಂ ಹೃದಯಾದಪನೀಯತಾಂ. ಅವನ ಮಾತನ್ನು ಕೇಳಲಿಕ್ಕೆ ನನ್ನ ಶೋಕವನ್ನೆಲ್ಲ ತಡೆದು ಕಿವಿಗೊಟ್ಟು ಕುಳಿತೆ. ಅವನಂದ, ಬ್ರಹ್ಮಹತ್ಯಾಕೃತಂ ತಾಪಂ ಹೃದಯಾದಪನೀಯತಾಂ. ರಾಜನ್, ಒಬ್ಬ ಬ್ರಾಹ್ಮಣ ಕುಮಾರನನ್ನು ಸಂಹರಿಸ್ತಾ ಇದ್ದೇನೆ, ಬ್ರಾಹ್ಮಣ ಕುಮಾರನ ಹತ್ಯೆ ನನ್ನಿಂದ ನಡೆದಿದೆ ಅನ್ನೋ ಚಿಂತೆ ನಿನಗೆ ಬೇಡ. ಯಾಕೆ? ನದ್ವಿಜಾತಿರಹಂ ರಾಜನ್ ಮಾಭೂತ್ತೇ ಮನಸೋ ವ್ಯಥಾ. ನಾನೊಬ್ಬ ಬ್ರಾಹ್ಮಣ ವಟು ಅಲ್ಲ. ಹಾಗಾಗಿ ಅಷ್ಟರ ಮಟ್ಟಿಗೆ ಬ್ರಹ್ಮಹತ್ಯೆ ನನ್ನಿಂದ ನಡೆದು ಹೋಯಿತು ಅನ್ನೋ ಚಿಂತೆ ನಿನಗೆ ಬೇಡ. ನಾನು ಯಾರು? ಶೂದ್ರಾಯಾಮಸ್ಮಿ ವೈಶ್ಯೇನ ಜಾತೋ ನರವರಾಧಿಪ. ಒಬ್ಬ ವೈಶ್ಯನಿಂದ ಶೂದ್ರ ಸ್ತ್ರೀಯಲ್ಲಿ ಉತ್ಪನ್ನನಾಗಿರತಕ್ಕಂಥವನು ನಾನು.
ಹಾಗಾಗಿ ಬ್ರಹ್ಮಹತ್ಯೆಯಿಂದ ನಡೆದು ಹೋಯಿತು ಅನ್ನತಕ್ಕಂಥ ದುಃಖ ನಿನಗೆ ಬೇಡ. ಸಾಯುವ ಆ ಹೊತ್ತಿನಲ್ಲೂ ಕೂಡ ನನ್ನ ಚಿಂತೆಯನ್ನು ಗಮನಿಸಿ ನನ್ನನ್ನು ಸಮಾಧಾನ ಪಡಿಸ್ತಾ ಇದ್ದಾನೆ. ಇತೀವ ವದತಃ ಕೃಚ್ಛ್ರಾತ್ ಬಾಣಾಭಿಹತ ಮರ್ಮಣಃ ವಿಘೂರ್ಣತೋ ವಿಚೇಷ್ಟಸ್ಯ ವೇಪಮಾನಸ್ಯ ಭೂತಲೆ ತಸ್ಯತು ಆತಾಮ್ಯಮಾನಸ್ಯ ತಂ ಬಾಣಂ ಅಹಮುದ್ಧರಂ. ಈ ರೀತಿ ಅಂದು ಅವನು ಆ ಭೂಮಿಯಲ್ಲಿ ಬಿದ್ದು ವಿಲವಿಲನೆ ಒದ್ದಾಡ್ತಾ ಇದ್ದಾನೆ. ಆ ಬಾಣದ ಏಟು ಅವನ ಮರ್ಮವನ್ನು ಪೀಡಿಸ್ತಾ ಇದೆ. ಹಾಗೆ ಭೂಮಿಯ ಮೇಲೆ ವಿಶೇಷ ಮಾಡ್ತಾ ಇರತಕ್ಕಂತಹ, ಕಂಪಿಸ್ತಾ ಇರತಕ್ಕಂತಹ ಆತನ ಹೃದಯಕ್ಕೆ ನಾಟಿದಂತಹ ಬಾಣವನ್ನು ನಾನು ಬಹುಪ್ರಯಾಸದಿಂದ ಕಿತ್ತೆ. ಸಮಾಮುದ್ವೀಕ್ಷ್ಯ ಸಂತ್ರಸ್ತೋ ಜಹವು ಪ್ರಾಣಾಂ ತಪೋಧನಃ. ಯಾವಾಗ ನಾನು ಆ ಬಾಣವನ್ನು ಹೃದಯದಿಂದ ಕಿತ್ತು ತೆಗೆದೆ, ಮರುಕ್ಷಣದಲ್ಲಿ ಅವನ ಪ್ರಾಣ ಹೊರಟು ಹೋಯಿತು. ಜಲಾರ್ದ್ರಗಾತ್ರಂತು ವಿಲಪ್ಯ ಕೃಚ್ಛ್ರಂ ಮರ್ಮವ್ರಣಂ ಸಂತತ ಮುಚ್ಛ್ವಸಂತಂ ತತಸ್ತರೈವಾಂ ತಮಹಂ ಶಯಾನಂ ಸಮೀಕ್ಷೆ ಭದ್ರೇ ಸುಭೃಶಂ ವಿಷಣ್ಣಃ. ಕೌಸಲ್ಯ ಬಳಿಯಲ್ಲಿ ದಶರಥ ಮಹಾರಾಜ ಅಂತ ಇದ್ದಾನೆ, ಹೀಗೆ ನನ್ನಿಂದ ಯಾವಾಗ ಆ ಬಾಣವನ್ನು ಕಿತ್ತೆ ಮರುಕ್ಷಣದಲ್ಲಿ ಪ್ರಾಣ ಹೊರಟು ಹೋಯಿತು, ನಿಶ್ಚೇಷ್ಟನಾಗಿ ಆ ಸರಯೂ ನದಿ ತೀರದಲ್ಲಿ ಬಿದ್ದಿದ್ದಾನೆ. ಬಹುವಾದ ದುಃಖ ನನ್ನನ್ನು ಕಾಡಿತು. ವಧಮಪ್ರತಿರೂಪಂತು ಮಹರ್ಷೇಸ್ತಸ್ಯ ರಾಘವಃ ವಿಲಪನ್ನೇವ ಧರ್ಮಾತ್ಮ ಕೌಸಲ್ಯಾಮಿದಮಬ್ರವೀತ್ ತದಜ್ಞಾನಾನ್ ಮಹತ್ಪಾಪಂ ಕೃತ್ವಾ ಸಂಕುಲಿತೇಂದ್ರಿಯಃ ಏಕಸ್ತ್ವಚಿಂತಯಂ ಬುದ್ಧ್ವಾ ಕಥಂನು ಸುಕೃತಂ ಭವೇತ್. ದಶರಥ ಮಹಾರಾಜ ಅಂತ ಇದ್ದಾನೆ ಕೌಸಲ್ಯಲ್ಲಿ. ಈ ರೀತಿ ಅಜ್ಞಾನದಿಂದಾಗಿ ನಡೆದು ಹೋದಂತಹ ಘಟನೆ ಇದು. ಮುಂದೇನು ಮಾಡಲಿ ಅನ್ನೋ ಚಿಂತೆ ನನ್ನನ್ನು ಕಾಡಲಿಕ್ಕೆ ಪ್ರಾರಂಭ ಮಾಡಿತು. ಏನು ಮಾಡಿದರೆ ಒಳಿತಾದೀತು ಅನ್ನೋ ಚಿಂತೆಯನ್ನು ಮಾಡಿದೆ. ಆ ಬಳಿಕ ತತಸ್ಥಂ ಘಟಮಾದಾಯ ಪೂರ್ಣಂ ಪರಮವಾರಿಣ ಆಶ್ರಮಂ ತಮಹಂ ಪ್ರಾಪ್ಯ ಯಥಾಖ್ಯಾತ ಪಥಂ ಗತಃ. ಪಕ್ಕದಲ್ಲೇ ಇದ್ದಂತಹ ಇನ್ನೊಂದು ಗಡಿಗೆಯನ್ನು ಎತ್ತಿಕೊಂಡು ಅದರೊಳಗೆ ನೀರನ್ನು ತುಂಬಿಕೊಂಡು ಅವನೇ ತೋರಿಸಿದ ದಾರಿಯಲ್ಲಿ ಪಕ್ಕದಲ್ಲಿ ಇರತಕ್ಕಂತಹ ಆಶ್ರಮ, ಯಾವ ಆಶ್ರಮದಲ್ಲಿ ಈ ಋಷಿಕುಮಾರನ ತಂದೆ ತಾಯಿಯಂದಿರು ವೃದ್ಧರಾಗಿರತಕ್ಕಂತಹವರು, ಅಂಧರಾಗಿರತಕ್ಕಂತಹವರು ಇದ್ದಾರು, ಆ ಕಡೆ ಆ ಆಶ್ರಮದ ಕಡೆಗೆ ನಾನು ನಡೆದೆ. ಆಶ್ರಮಂ ತಮಹಂ ಪ್ರಾಪ್ಯ ಯಥಾಖ್ಯಾತ ಪಥಂಗತಃ ತತ್ರಾಹಂ ದುರ್ಬಲವು ಅಂಧವು ವೃದ್ಧವು ಅಪರಿಣಾಯಕವು ಅಪಶ್ಯಂ ತಸ್ಯ ಪಿತರವು ಲೂನಪಕ್ಷಾವಿವದ್ವಿಜವು. ಅವರಿಬ್ಬರ ಸ್ಥಿತಿ ಹಾಗಿತ್ತು. ಲೂನಪಕ್ಷಾವಿವದ್ವಿಜವು, ಹಕ್ಕಿಗೆ ಬಲವೇ ರೆಕ್ಕೆಯಲ್ಲಿ. ಆ ಹಕ್ಕಿಯ ರೆಕ್ಕೆಯನ್ನು ಕಿತ್ತೆಸೆದರೆ ಆ ಪಕ್ಷಿಯ ದುರವಸ್ಥೆ ಅದು ಹೇಗಿದ್ದೀತು, ವಿಲವಿಲನೆ ಒದ್ದಾಡ್ತಾ ಇರತ್ತಷ್ಟೆ. ಆ ರೀತಿ ಇವತ್ತು ಆ ಇಬ್ಬರು ವೃದ್ಧರ ಸ್ಥಿತಿ ಹಾಗಾಗಿ ಹೋಯಿತು. ಅಂತಹ ವೃದ್ಧರನ್ನು ಕಂಡೆ. ತನ್ನಿಮಿತ್ತಾಭಿರಾಸೀನವು ಕಥಾಭಿರಪರಿಶ್ರಮವು ತಾಮಾಶಾಂ ಮತ್ಕೃತೆ ಹೀನವು ಉಪಾಸೀನಾವನಾಥವತ್. ಅನಾಥರಾಗಿ ಯಾವ ದಿಕ್ಕಿನಿಂದ ಆ ಋಷಿಕುಮಾರ ನೀರನ್ನು ಹಿಡ್ಕೊಂಡು ತನ್ನ ಬಳಿಗೆ ಬರಬೇಕಾಗಿತ್ತು, ಆ ಕಡೆ ಮುಖ ಮಾಡಿ ಇಬ್ಬರು ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಶೋಕೋ ಭಾತ ಚಿತ್ತಶ್ಚ ಭಯ ಸಂತ್ರಸ್ತಚೇತನಃ ತಚ್ಚಾಶ್ರಮ ಪದಂಗತ್ವ ಭೂಯಃ ಶೋಕಮಹಂಗತಃ. ಮೊದಲೇ ನಾನು ದುಃಖಿತನಾಗಿದ್ದೇನೆ. ದುಃಖಿತನಾಗಿರತಕ್ಕಂತಹ ನಾನು ಆ ಋಷಿಕುಮಾರನ ವಧೆಯಿಂದ ದುಃಖಿತನಾಗಿರತಕ್ಕಂಥ ನಾನು ಇವರನ್ನು ಕಂಡಾಗ ಇನ್ನಷ್ಟು ದುಃಖಕ್ಕೆ ಒಳಗಾದೆ. ಪದಶಬ್ದಂತು ಮೇ ಶ್ರುತ್ವ ಮುನಿ ವಾಕ್ಯಮಭಾಷತ. ಹೆಜ್ಜೆಯ ಸಪ್ಪಳ ಆ ವೃದ್ಧನಿಗೆ ಕೇಳಿಸಿತು. ಅವನು ಅದನ್ನು ಕೇಳಿಕೊಂಡು ತನ್ನ ಮಗನೇ ಬಂದಿದ್ದಿರಬೇಕು ಅಂತ ಭಾವಿಸಿ ಅಂತ ಇದ್ದಾನೆ. ಕಿಂ ಚಿರಾಯಸಿ ಮೇ ಪುತ್ರ ಪಾನೀಯಂ ಕ್ಷಿಪ್ರಮಾನಯ. ಮಗನೇ, ಯಾಕೆ ತಡ ಮಾಡ್ತಾ ಇದ್ದಿ? ಬಹುವಾಗಿ ನಾವು ಬಳಲಿದ್ದೇವೆ, ಬಾಯಾರಿದ್ದೇವೆ, ಬಹು ಬೇಗ ನೀರನ್ನು ಹಿಡ್ಕೊಂಡು ಬಾ. ಯನ್ನಿಮಿತ್ತಮಿದಂ ತಾತ ಸಲಿಲೇ ಕ್ರೀಡಿತಂ ತ್ವಯ. ಏನು ಬಹು ಹೊತ್ತು ನೀರಿನಲ್ಲಿ ಆಟಾಡ್ತಾ ಕುಳಿತೆಯೇನು? ಯಾಕೆಷ್ಟು ತಡ ಮಾಡಿದ್ದಿ? ಉತ್ಕಂಠಿತಾತೆ ಮಾತೇಯಂ ಪ್ರವಿಶ ಕ್ಷಿಪ್ರಮಾಶ್ರಮಂ. ಅದೋ ನಿನ್ನ ತಾಯಿ
ಆವಾಗಿಂದ ನೀರಡಿಸಿಕೊಂಡು ಬಹುವಾಗಿ ಬಳಲಿದ್ದಾಳೆ, ಬಹುಬೇಗನೆ ಆಕೆಗೆ ಹೋಗಿ ಆ ನೀರನ್ನು ಕೊಡು. ಯದ್ವ್ಯಲೀಕಂ ಕೃತಂ ಪುತ್ರ ಮಾತ್ರಾತೇ ಯದಿ ವಾ ಮಯ ನ ತನ್ಮನಸಿ ಕರ್ತವ್ಯಂ ತ್ವಯಾ ತಾತ ತಪಸ್ವಿನ. ನೀರನ್ನು ತರಲಿಕ್ಕೆ ಯಾಕೆ ತಡ ಆಗಿದ್ದಿರಬಹುದು? ಪ್ರಾಯಶಃ ನಾನು ನಿನ್ನ ತಾಯಿನೋ ಯಾವಾಗಲಾದರೂ ಒಮ್ಮೆ ಅದು ಯಾವುದೋ ಕಾರಣಕ್ಕೆ ಮುನಿನ ಮೇಲೆ ಮುನಿಸಿಕೊಂಡು 4 ಮಾತುಗಳನ್ನು ಬೈದದ್ದಿದ್ದಿರಬೇಕು. ಆ ನೋವಿನಿಂದ ನೀನು ಇವತ್ತು ತಡ ಮಾಡಿಕೊಂಡು ಬಂದದ್ದಿದ್ದಿರಬೇಕು. ಆ ರೀತಿ ಮನಸ್ಸಿಗೆ ನೋವು ಮಾಡಿಕೊಳ್ಬೇಡ, ಅವನ್ನೆಲ್ಲ ಮರೆತು ಬಿಡು, ಹಾಗೆ ಮಾಡಬೇಡ. ಹೀಗೆ ಅಂತ ಹೇಳಿಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ತನ್ನ ಮಗನೇ ಇದ್ದಿರಬೇಕು ಅಂತ ಭಾವಿಸಿಕೊಂಡು ಆ ವೃದ್ಧ ಇಂತಹ ಮಾತುಗಳನ್ನು ಅಂತಾ ಇದ್ದಾನೆ. ತ್ವಂ ಗತಿಸ್ತ್ವಂ ಅಗಾತೀನಾಂ ಚ ಚಕ್ಷುಸ್ತ್ವಂ ಹೀನಚಕ್ಷುಷಾಂ. ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ, ಅಂತಹ ನಮಗೆ ನೀನೇ ದಾರಿ ತೋರಿಸುವವ. ಸಾಮರ್ಥ್ಯ ಇದ್ದರೂ ಕೂಡ ಎಲ್ಲಿಗೆ ಹೋಗಬೇಕು ತಿಳಿತಾ ಇಲ್ಲ. ಯಾಕೆ ನಾವಿಬ್ಬರು ಕೂಡ ಅಂಧರಾಗಿ ಇರತಕ್ಕಂತಹ ನಮಗೆ ನೀನೇ ನಮಗೆ ಕಣ್ಣು. ಸಮಾಸಕ್ತ ತ್ವಯಿ ಪ್ರಾಣಾ ಕಥಂ ತುಂ ನಾಭಿಭಾಷಸೆ. ಕೇವಲ ಕಣ್ಣು ಕಾಲು ಅಷ್ಟೇ ಅಲ್ಲ, ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳು ಎಲ್ಲ ಕರ್ಮೇಂದ್ರಿಯಗಳು ನಿನ್ನ ವಶದಲ್ಲಿದ್ದಾವೆ. ನೀನು ನಮಗೆ ದಾರಿ ತೋರಿದರೆ, ನೀನು ನಮಗೆ ಆಹಾರ ನೀಡಿದರೆ ನಮ್ಮ ಈ ಇಂದ್ರಿಯಗಳು ನಮ್ಮ ಈ ಪ್ರಾಣಗಳು ಉಳಿತಾವೆ. ಹಾಗಾಗಿ ಯಾಕೋಸ್ಕರ ಮಾತಾಡ್ತಾ ಇಲ್ಲ, ನಮ್ಮ ಜೊತೆ ಮಾತನಾಡು. ಮುನಿಮವ್ಯಕ್ತಯ ವಾಚಾ ತಮಹಂ ಸಜ್ಜಮಾನಯ ಹೀನವ್ಯಂಜನಯ ಪ್ರೇಕ್ಷ್ಯ ಭೀತಚಿತ್ತ ಇವಾ ಬ್ರುವಂ. ಈ ರೀತಿಯಾಗಿ ಆ ವೃದ್ಧನಾಗಿರತಕ್ಕಂತಹ ತಾಪಸ ತನ್ನ ಮಗನೇ ಬಂದಿದ್ದಾನೆ ಅಂತ ಹೇಳಿಕೊಂಡು ಭಾವಿಸಿಕೊಂಡು ನನ್ನೊಡನೆ ತನ್ನ ದುಃಖವನ್ನೆಲ್ಲ ತೋಡಿಕೊಳ್ತಾ ಇರುವ ಹೊತ್ತಿಗೆ, ತನ್ನ ಮಗನಲ್ಲಿ ಮಾತನಾಡ್ತಾ ಇರುವವನಂತೆ ತೋಡಿಕೊಳ್ತಾ ಇರುವ ಹೊತ್ತಿಗೆ ನಾನು ಬಹುವಾಗಿ ಭೀತನಾದೆ. ಮುನಿಮವ್ಯಕ್ತಯ ವಾಚಾ ತಮಹಂ ಸಜ್ಜಮಾನಯ ಹೀನವ್ಯಂಜನಯ ಪ್ರೇಕ್ಷ್ಯ ಭೀತಚಿತ್ತ ಇವಾ ಬ್ರುವಂ. ಅವನ ಮುಂದೆ ನಿಂತುಕೊಳ್ಳುವಂತಹ ಧೈರ್ಯವೂ ನನಗೆ ಸಾಲದೆ ಅವನ ಜೊತೆಗೆ ಇಷ್ಟು ಮಾತುಗಳನ್ನು ಆಡಬೇಕು, ಆ ಕಂಠದಿಂದ ಮಾತೇ ಹೊರಡ್ತಾ ಇಲ್ಲ. ಅಂತಹ ಸ್ಥಿತಿಯಲ್ಲಿ ನಡೆದಿರುವಂತಹ ವಿಚಾರವನ್ನೆಲ್ಲವನ್ನು ಕೂಡ ಅವನಿಗೆ ತಿಳಿಸುವ ನಿಟ್ಟಿನಲ್ಲಿ ಅಂತಹ ಪ್ರಯತ್ನವನ್ನು ನಾನು ಮಾಡಿದೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.